ನಮಸ್ಕಾರ ಸ್ನೇಹಿತರೆ. 1947ರಲ್ಲಿ ಭಾರತ ಸ್ವತಂತ್ರಗೊಂಡಿತು. ಬ್ರಿಟಿಷ್ ವ್ಯವಸ್ಥೆಯಲ್ಲೇ ಓದಿ ಬೆಳೆದು ಈ ದೇಶದ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದ ಜಾತಿ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತೊಗೆಯಬೇಕೆಂದು ಸಂವಿಧಾನದಲ್ಲಿ ಒತ್ತು ನೀಡಿದರು. ಅವರ ಕನಸು ಜಾತಿರಹಿತ ಸಮಾನತೆಯ ಭಾರತವಾಗಿತ್ತು. ಸ್ವತಂತ್ರ ನಂತರ ನಮ್ಮ ಬೆನ್ನೆಲುಬಾದ ಶಿಕ್ಷಣ ವ್ಯವಸ್ಥೆಯನ್ನು ಸಮೃದ್ಧಗೊಳಿಸಲು UGC ಹುಟ್ಟಿಸಲಾಯಿತು. UGC ಸ್ಥಾಪನೆಯ ಮೂಲ ಉದ್ದೇಶ ವಿಶ್ವವಿದ್ಯಾಲಯಗಳಲ್ಲಿ ಓದಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು, ಅನುದಾನಗಳನ್ನು ನೀಡುವುದು, ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸುವುದು. ಆದರೆ ಇಂದು ಈ ವ್ಯವಸ್ಥೆಯೊಳಗೆ ಜಾತಿ ಆಧಾರಿತ ಭೇದ ಭಾವ ಚರ್ಚೆಗಳು ಏಕೆ ಮುಂದುವರಿಯುತ್ತಿವೆ? ದಶಕಗಳ ಹಿಂದೆ ಹೋಗಬೇಕಿದ್ದ ಈ ಜಾತಿ ವ್ಯವಸ್ಥೆ ಇಂದಿಗೂ ಜೀವಂತವಾಗಿದೆ ಎಂದರೆ ನಾವು ಸಂವಿಧಾನದಲ್ಲಿ ಕೊರತೆ ಇದೆ ಎಂದು ತಿಳಿಯಬೇಕೆ? ಅಥವಾ ಈ ದೇಶದ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಶಿಕ್ಷಣದಲ್ಲೂ ಜಾತಿಯನ್ನು ತುಂಬಿ ಅದನ್ನು ರಕ್ಷಿಸುತ್ತಿದ್ದಾರೆಯೇ, ಹೆಚ್ಚಿಸುತ್ತಿದ್ದಾರೆಯೇ? ಇಂದಿನ ವಿಡಿಯೋದಲ್ಲಿ ಈ ಕಟು ಸತ್ಯವನ್ನು ನಾವು ಅಂಕಿ ಅಂಶಗಳ ಸಮೇತ ತಿಳಿಯೋಣ. ಇದುವರೆಗೆ ನಾವು ಮೊದಲ ಭಾಗದಲ್ಲಿ UGC ಹುಟ್ಟಿದ ಇತಿಹಾಸ ನೋಡಿದೆವು. ಎರಡನೆಯ ಭಾಗದಲ್ಲಿ 1956ರಿಂದ ಇಂದಿನವರೆಗೆ ಅದು ಹೇಗೆ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ತನ್ನ ಪಾತ್ರವನ್ನು ಬದಲಿಸಿಕೊಂಡಿತೆಂದು ತಿಳಿದೆವು. ಇಂದು ಈ ಅಂತಿಮ ಭಾಗದಲ್ಲಿ ಸರ್ಕಾರ ಹೇಳುತ್ತಿರುವ ಹೊಸ ಕಾನೂನಿನ ಅವಶ್ಯಕತೆ ಮತ್ತದರ ಹಿಂದಿನ ಸ್ಪಷ್ಟತೆಗಳ ಬಗ್ಗೆ ತಿಳಿಯೋಣ. 2019ರಿಂದ 2024 ನಡುವೆ ಸಂಸತ್ತಿಗೆ ನೀಡಿದ ಲಿಖಿತ ಉತ್ತರಗಳ ಪ್ರಕಾರ ಸುಮಾರು 1160 ಜಾತಿ ಆಧಾರಿತ ಭೇದ ಭಾವದ ದೂರುಗಳು ದಾಖಲಾಗಿವೆ. ಕೆಲವು ದಾಖಲೆಗಳಲ್ಲಿ ಈ ಸಂಖ್ಯೆ 1200ರಿಂದ 1600 ಎಂದು ಸಹ ಹೇಳಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ 5 ವರ್ಷಗಳಲ್ಲಿ ಪ್ರತಿ ವರ್ಷ ಸರಾಸರಿ 200ರಿಂದ 250 ದೂರುಗಳು ದಾಖಲಾಗಿವೆ. ಈ ಸಂಖ್ಯೆಗಳು ಸಂಸತ್ತಿನಲ್ಲಿ ನೀಡಿದ ಅಧಿಕೃತ ಲಿಖಿತ ಉತ್ತರಗಳ ಆಧಾರದಲ್ಲಿವೆ. ಪ್ರಶ್ನೆ: ಇಡೀ ದೇಶದ ಎಲ್ಲಾ ಕೇಂದ್ರ ಮತ್ತು ರಾಜ್ಯ ವಿಶ್ವವಿದ್ಯಾಲಯಗಳನ್ನು ಸೇರಿಸಿ ನೋಡಿದಾಗ ಈ ಸಂಖ್ಯೆ ಕಡಿಮೆಯೇ ಎಂದೆನಿಸಬಹುದು ನಿಮಗೆ, ಅಥವಾ ಆತಂಕಕಾರಿಯೇ? ಕೇವಲ ಸಂಖ್ಯೆಗಳನ್ನು ನೋಡಿದರೆ ನಮಗೆ ಉತ್ತರ ಸಿಗುವುದಿಲ್ಲ. ಅದರ ಆಳವನ್ನು ನೋಡಬೇಕು. ಸರ್ಕಾರ ಹೇಳುತ್ತದೆ ಸುಮಾರು 90% ಪ್ರಕರಣಗಳು ನಿವಾರಣವಾಗಿವೆ ಎಂದು, ಕೇವಲ 100ರಿಂದ 120 ಬಾಕಿ ಉಳಿದುಕೊಂಡಿವೆ ಎಂದು. ಆದರೆ ನಿವಾರಣೆ ಎಂದರೆ ಏನು? ಕೇವಲ ಫೈಲ್ ಮುಚ್ಚಿದರೆ ಅದು ನ್ಯಾಯವೇ? ದೂರು ನೀಡಿದ ವಿದ್ಯಾರ್ಥಿಗಳಿಗೆ ನಿಜವಾದ ಪರಿಹಾರ ಸಿಕ್ಕಿದೆಯೇ? ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಕೈಗೊಳ್ಳಲಾಗಿದೆಯೇ? ನಿವಾರಣೆ ಎಂದರೆ ಕೇವಲ ಆಡಳಿತಾತ್ಮಕ ಮುಕ್ತಾಯವೇ, ಅಥವಾ ನೈತಿಕ ನ್ಯಾಯವು ನಡೆದಿದೆಯೇ? ಪದ ಇದೆ, ಆದರೆ ಅದರ ಪಾರದರ್ಶಕತೆ ಎಲ್ಲಿದೆ? ಈ ದೂರುಗಳು ಯಾವುದಕ್ಕೆ ಸಂಬಂಧಿಸಿದ್ದು? ಪ್ರವೇಶ ಪ್ರಕ್ರಿಯೆಯಲ್ಲ, ಪರೀಕ್ಷಾ ಮೌಲ್ಯಮಾಪನದಲ್ಲ, ಅಧ್ಯಾಪಕರ ವರ್ತನೆಯಲ್ಲ, ಅಥವಾ ಮಾರ್ಗದರ್ಶನದಲ್ಲಿಯೇ? ಈ ವಿಭಾಗವಾರು ವಿವರಗಳು ಜನರಿಗೆ ಸುಲಭವಾಗಿ ಲಭ್ಯವಿಲ್ಲ. ಸಮಸ್ಯೆ ಎಲ್ಲಿ ಎಂದು ಸರಿಯಾಗಿ ತಿಳಿಯದಿದ್ದರೆ ಪರಿಹಾರ ಹೇಗೆ ಸಾಧ್ಯ? ಒಂದು ದೂರು ಸತ್ಯವಾಗಿದ್ದರೆ ಯಾರಾದರೂ ಒಬ್ಬರು ತಪ್ಪಿತಸ್ಥರು ಇರಬೇಕಲ್ಲವೇ? ಹಾಗಾದರೆ ಎಷ್ಟು ಜನರಿಗೆ ಶಿಸ್ತು ಕ್ರಮವಾಗಿದೆ? ಎಷ್ಟು ಜನರನ್ನು ಹುದ್ದೆಯಿಂದ ತೆಗೆಯಲಾಗಿದೆ? ಎಷ್ಟು ಜನರ ವಿರುದ್ಧ ಕೇಸು ದಾಖಲಾಗಿವೆ? ಸರ್ಕಾರದ ಲಿಖಿತ ಉತ್ತರಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇಲ್ಲ. ಇದೆ ಸಮಸ್ಯೆ. ಬಹುಶಃ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿಲ್ಲದಿರಬಹುದು, ಆದರೆ ಪಾರದರ್ಶಕತೆ ಇದ್ದರೆ ಸಮಾಜದಲ್ಲಿ ವಿಶ್ವಾಸ ಹೆಚ್ಚುತ್ತದೆ. ನಿವಾರಣೆ ಎಂಬ ಪದ ಒಳಗೆ ನೈಜ ನ್ಯಾಯ ನಮಗೆ ಗೋಚರವಾಗುತ್ತಿಲ್ಲ ಎಂಬ ಅನುಮಾನ ಏಕೆ ಮೂಡುತ್ತದೆ? ಸರ್ಕಾರ ಹೊಸ ಕಾನೂನು ಅಗತ್ಯ ಎನ್ನುತ್ತಿದೆ. ಆದರೆ ನನ್ನ ಪ್ರಶ್ನೆ: ಹಳೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದರೆ ಸಾಕಾಗುತ್ತಿರಲಿಲ್ಲವೇ? ಹೊಸ ಕಾನೂನು ತರುವ ಮೊದಲು 3 ವಿಷಯ ಸ್ಪಷ್ಟವಾಗಬೇಕು. ಹಳೆಯ ವ್ಯವಸ್ಥೆಯ ದೋಷ ಎಲ್ಲಿದೆ? ಅದನ್ನು ಸರಿಪಡಿಸಲು ಇಂದಿನವರೆಗೆ ಏನು ಕೈಗೊಂಡರು? ಹೊಸ ಕಾನೂನು ಹಳೆಯದಕ್ಕಿಂತ ಹೇಗೆ ಭಿನ್ನವಾಗಿ ಉತ್ತಮ ಫಲಿತಾಂಶ ನೀಡುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ಸಾರ್ಥಕವಾಗುತ್ತದೆ. ಇಲ್ಲಿಯವರೆಗೆ UGC ಬದಲಾವಣೆಯ ನಿಜ ಸ್ಥಿತಿ: ಹೊಸ UGC ನಿಯಮ ಬಂದಿದೆ, ಆದರೆ ನ್ಯಾಯಾಲಯದಲ್ಲಿ ತಡೆ ಹಿಡಿಯಲಾಗಿದೆ. ಸಂಸತ್ತಿನಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಅಂತಿಮ ತೀರ್ಮಾನ ಇನ್ನೂ ಬಂದಿಲ್ಲ. ಆದರೆ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯ ಇನ್ನೂ ನಿರ್ಧಾರ ಹಂತದಲ್ಲಿದೆ. ಇದು ಸುಧಾರಣೆಯ ದಾರಿ ಹಿಡಿಯುತ್ತದೆಯೇ, ಅಥವಾ ಮತ್ತೊಂದು ಆಡಳಿತಾತ್ಮಕ
ನಿಯಂತ್ರಣವಾಗುತ್ತದೆಯೇ ದೇವರೇ ಬಲ್ಲ. ಇದನ್ನು ಈ ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರುವವರು ಗಮನಹರಿಸಿ ದೇಶದ ಭವಿಷ್ಯದ ಬೆನ್ನೆಲುಬಾಗಿರುವ ಶಿಕ್ಷಣ ವ್ಯವಸ್ಥೆಯು ಸರಿದಾರಿಯಲ್ಲಿ ನಡೆಯುವಂತೆ ಗಮನ ಹರಿಸಬೇಕಿದೆ. ಆದರೆ ಈ ದೇಶದಲ್ಲಿ ಈ ಕೆಲಸ ನಡೆಯುವುದಿಲ್ಲ. ಇದೇ ಈ ದೇಶದ ವಿಪರ್ಯಾಸ. ಎಲೆಕ್ಷನ್ ಬಂದಾಗ ಮಾತ್ರ ಎಲ್ಲ ನೆನಪಿರುತ್ತದೆ ಎಲ್ಲರಿಗೂ. ಕೊನೆಯದಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಖಂಡಿತವಾಗಿಯೂ ಬೇಕು. ಆದರೆ ಆ ನ್ಯಾಯದ ಜೊತೆಗೆ ಜ್ಞಾನವೆಂಬ ಭದ್ರ ಬುನಾದಿ ಇರಲೇಬೇಕು. ಶಿಕ್ಷಣ ಸಂಸ್ಥೆಗಳು ಕೇವಲ ಜಾತಿಗಳನ್ನಲ್ಲ, ಜ್ಞಾನಿಗಳನ್ನು ಸೃಷ್ಟಿಸುವ ಕೇಂದ್ರಗಳಾಗಿರಬೇಕು. ಸಮಾಜ ಸುಧಾರಣೆಯ ಹೆಸರಿನಲ್ಲಿ ಜವಾಬ್ದಾರಿಗಳ ಗೊಂದಲ ಕೈಬಿಡಬೇಕು. ಸಮಾಜ ದುರ್ಬಲವಾದರೆ ದೇಶ ದುರ್ಬಲವಾಗುತ್ತದೆ ಎಂಬ ಕಟು ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ. ಸಂಖ್ಯೆಗಳು ಭಯ ಹುಟ್ಟಿಸಲು ಅಲ್ಲ, ಅವು ಸತ್ಯದ ಮೇಲೆ ಬೆಳಕು ಚೆಲ್ಲಲು ಬಳಕೆಯಾಗಲಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋಗಳನ್ನು ನೋಡಲು ನನ್ನ ಮದ್ರಾಸಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.